ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದಂತೆ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ತಿಳಿದುಕೊಳ್ತಿದೀವಿ. ನಂತರ ಈ ವಿಡಿಯೋ ಮಾಡ್ತಾ ಇರೋದಕ್ಕೂ ಕಾರಣ ಅಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಹೇಗೆ ಮಾಡೋದು, ನಂತರ ಆಪ್ಷನ್ ಎಂಟ್ರಿ ಅದರ ಇಂಪಾರ್ಟೆನ್ಸ್ ಏನು ಅದನ್ನ ತಿಳ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಟ್ರೈ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಟೈಮ್ ಇರಲ್ಲ. ಅಂದ್ರೆ ಆಪ್ಷನ್ ಎಂಟ್ರಿ ತಿಳ್ಕೊಂಡು ಆಪ್ಷನ್ ಎಂಟ್ರಿಗೆ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ಅಷ್ಟೆಲ್ಲ ಟೈಮ್ ಉಳಿದಿರಲ್ಲ. ಅದಕ್ಕೋಸ್ಕರನೇ ಈಗಲೇ ನಿಮಗೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ತಿಳಿಸ್ತಾ ಇದೀವಿ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳಂತೂ ಆಪ್ಷನ್ ಎಂಟ್ರಿ ಬಗ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ಕೂಡ ಸೀರಿಯಸ್ ಆಗಿರಲ್ಲ. ಎಲ್ಲರೂ ಮಾಡ್ತಿದ್ರೆ ನಾವು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡೋಣ ಆ ರೀತಿ ಆಗಿರುತ್ತೆ. ಹಾಗೆ ಮಾಡಿದ್ರೆ ಮುಂದಿನ 4 ಇಯರ್ಸ್ ಏನಿರುತ್ತೆ, ನೀವು ಸ್ಟಡಿ ಮಾಡುವಂತಹ 4 ಇಯರ್ಸ್ ಅದರಲ್ಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೋಸ್ಕರನೇ ಆಪ್ಷನ್ ಎಂಟ್ರಿ ಬಗ್ಗೆ ಸಂಪೂರ್ಣವಾದ ವಿಷಯಗಳನ್ನ ತಿಳಿದುಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ನಂತರ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಎಂಟ್ರಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಗಳನ್ನ ತಿಳಿದುಕೊಳ್ತಿದ್ದೀವಿ. ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಗಿಂತ ಮೊದಲು ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ನಂತರ ಒಮ್ಮೆ ನೀವು ಫೈನಲ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ಕೌನ್ಸಿಲಿಂಗ್ ನ ಮುಂದಿನ ರೌಂಡ್ಸ್ ಏನಿರುತ್ತೆ, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅಕಸ್ಮಾತ್ ಆಗಿ ಮಾಪ್ ಅಪ್ ರೌಂಡ್ ಮಾಡಿದ್ರೆ ಅದರಲ್ಲೂ ಕೂಡ ಈ ಒಂದು ಆಪ್ಷನ್ ಎಂಟ್ರಿ ಕನ್ಸಿಡರ್ ಆಗುತ್ತೆ. ಚೇಂಜ್ ಮಾಡೋದಕ್ಕಾಗಲ್ಲ. ಚೇಂಜ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟರು ಕೂಡ ಕೆಲವು ಚೇಂಜಸ್ ಅನ್ನ ಮಾಡಬಹುದು. ಹೊಸದಾಗಿ ಕಾಲೇಜಸ್ ಗಳನ್ನ ಆಡ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ. ಅದಕ್ಕೋಸ್ಕರನೇ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ಮಿಸ್ಟೇಕ್ ಆಗಬಾರ್ದು. ಆ ರೀತಿ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ಈಗ ಹೇಳಿದೆ, ಏನ್ ಹೇಳಿ, ಫಸ್ಟ್ ಪಾಯಿಂಟ್, ಆಪ್ಷನ್ ಎಂಟ್ರಿಯನ್ನ ನೀವು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಗಿಂತ ಮೊದಲು ಮಾಡಿರ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. KCET ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮೂರಕ್ಕೂ ಕೂಡ ಆ ಫೈನಲ್ ಆಪ್ಷನ್ ಎಂಟ್ರಿಯನ್ನೇ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಸಂಪೂರ್ಣವಾದ ವಿಷಯಗಳನ್ನ ತಿಳಿದುಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿಯನ್ನ ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ನಂತರ ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಪಾರ್ಟಿಸಿಪೇಟ್ ಇನ್ ನೆಕ್ಸ್ಟ್ ರೌಂಡ್. ಅಂದ್ರೆ ನಿಮಗೆ KCET ಫಸ್ಟ್ ರೌಂಡ್ ಒಳಗಡೆ ಸೀಟ್ ಸಿಕ್ತು, ಸೀಟ್ ಅಲಾಟ್ ಆಗಿದೆ, ಹಾಗಂತ ಸೀಟ್ ಅಲಾಟ್ ಆಗಿದೆ ಅಂತ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡಿಸೋದ್ರಕ್ಕಿಂತ KCET ಸೆಕೆಂಡ್ ರೌಂಡ್ ಇರುತ್ತಲ್ವಾ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಒಳ್ಳೇದು. ಯಾಕಂತ ಹೇಳಿದ್ರೆ ನೀವೀಗ ಫಸ್ಟ್ ರೌಂಡ್ ಅಲ್ಲಿ ನಿಮ್ ಕಾಲೇಜ್ ಅಲಾಟ್ ಆಗಿರುತ್ತೆ, ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದಕ್ಕಿಂತ ಬೆಟರ್ ಕಾಲೇಜ್ ನಿಮಗೆ ಅಲಾಟ್ ಆಗುವಂತಹ ಚಾನ್ಸ್ ಅಥವಾ ಸಿಗುವಂತಹ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಈ KCET ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ಗೆ ಹೋಗೋದು ಒಳ್ಳೇದು. ಅದೇ ರೀತಿ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಅಲಾಟ್ ಆದ್ರೂ ಕೂಡ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗತ್ತಾ ಅಂತ ಚೆಕ್ ಮಾಡೋದಕ್ಕೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋದು ಒಳ್ಳೇದು. ಸರಿನಾ? ಅಂದ್ರೆ ಯಾವಾಗ್ಲೂ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮಗೆ ಮುಂದೆ ಮತ್ತು ಒಳ್ಳೆ ಕಾಲೇಜ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸರಿನಾ? ಈಗ ಮೂರನೇ ಪಾಯಿಂಟ್ ಏನು ಅದನ್ನು ತಿಳ್ಕೊಳ್ಳೋದಾದ್ರೆ, ಆಪ್ಷನ್ ಎಂಟ್ರಿ ನಿಮಗೆ ಇಷ್ಟ ಇರುವಂತಹ ಕಾಲೇಜಸ್ ಅದೇ ರೀತಿ ಇಷ್ಟ ಇರುವಂತಹ ಕೋರ್ಸಸ್ ಅನ್ನಷ್ಟೇ ಆ್ಯಡ್ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವೀಗ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಆಪ್ಷನ್ ಎಂಟ್ರಿ ಪ್ರಕಾರ ನಿಮ್ಮ ಪ್ರಯಾರಿಟಿ ಏನಿರುತ್ತೆ ಅದರ ಪ್ರಕಾರ ಒಳ್ಳೆ ಕಾಲೇಜ್ ನಿಮಗೆ ಅಲಾಟ್ ಮಾಡ್ತಾರೆ. ಕಂಪ್ಯೂಟರೈಸ್ಡ್ ಇರುತ್ತೆ, ನಮ್ಮ ಕೇದವರು ಕಾಲೇಜನ್ನ ಅಲಾಟ್ ಮಾಡ್ತಾರೆ. ಈಗ ಅಕಸ್ಮಾತ್ ಆಗಿ ನಿಮಗೆ ಇಷ್ಟ ಇಲ್ಲ, ಅದೇ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಟ್ಟ ಕಾಲೇಜ್ ಹೆಸರನ್ನ ಆ್ಯಡ್ ಮಾಡಬೇಕು ಅಂತ ಆ್ಯಡ್ ಮಾಡ್ತಾ ಹೋಗಿದ್ದೀರಾ. ಆ ಟೈಮಲ್ಲಿ ನಿಮಗೆ ಬೇಡದೇ ಇರುವಂತಹ ಯಾವುದೊಂದು ಕಾಲೇಜ್ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಆ ಕಾಲೇಜ್ ನಿಮಗೆ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಹಲವಾರು ಸಂದರ್ಭಗಳಲ್ಲಿ ಅದೇ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸುವಂತಹ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಥವಾ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಕಾಲೇಜ್ಗಳ ಲಿಸ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ಆ ಲಿಸ್ಟ್ ಅಲ್ಲಿ ನಿಮಗೆ ಇಷ್ಟ ಇರುವಂತಹ ಕಾಲೇಜ್ಗಳ ಹೆಸರು ಅಷ್ಟೇ ಇರಲಿ, ಅದೇ ರೀತಿ ಇಷ್ಟ ಇರುವಂತಹ ಕೋರ್ಸಸ್ಗಳ ಹೆಸರು ಅಷ್ಟೇ ಇರಲಿ. ಹೇಗೆ ಎಕ್ಸಾಂಪಲ್ಗೆ ಯಾವುದೋ ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಇಷ್ಟನೇ ಇಲ್ಲ, ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇದೆ, ಬಟ್ ಅವರು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗಳ ಹೆಸರನ್ನ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಅವಾಗ ಅಕಸ್ಮಾತ್ ಅಲಾಟ್ ಆಗಿ ಅಂತ ಹೇಳಿದ್ರೆ ಅವರು ಸಿವಿಲ್ ಇಂಜಿನಿಯರಿಂಗ್ ಅನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ನಿಮಗೆ ಇಷ್ಟ ಇರುವಂತಹ ಕೋರ್ಸಸ್ ಅದೇ ರೀತಿ ನಿಮಗೆ ಇಷ್ಟ ಇರುವಂತಹ ಕಾಲೇಜ್ಗಳ ಹೆಸರನ್ನು ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿ. ಈಗ ಫೋರ್ತ್ ಪಾಯಿಂಟ್ ಅದೇನು ಅಂತ ತಿಳ್ಕೊಳ್ಳೋದಾದ್ರೆ, ಎಲ್ಲ ಕೋರ್ಸ್ಗಳಿಗೆ ಒಂದೇ ಸಲ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಈಗ ಎಂಜಿನಿಯರಿಂಗ್, BSc, ಅಗ್ರಿಕಲ್ಚರ್, ಫಾರ್ಮಸಿ, ಫಾರೆಸ್ಟ್ರಿ, ವೆಟರ್ನರಿ ಈ ರೀತಿ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದೇ ಸಲ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಆಪ್ಷನ್ ಎಂಟ್ರಿ ಇರಲ್ಲ. ನೀವು ಬೇಕಿದ್ರೆ ಈಗ ಫಸ್ಟ್ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಪ್ರಯಾರಿಟಿ ಆಗಿ ಎಂಜಿನಿಯರಿಂಗ್ ಆ್ಯಡ್ ಮಾಡಿದ್ರಿ, ಸೆಕೆಂಡ್ ಪ್ರಯಾರಿಟಿ ಆಗಿ ಅಗ್ರಿಕಲ್ಚರ್ ಆ್ಯಡ್ ಮಾಡಿದ್ರಿ, ಥರ್ಡ್ ಪ್ರಯಾರಿಟಿ ಆಗಿ ಮತ್ತೆ ಎಂಜಿನಿಯರಿಂಗ್ ಆ್ಯಡ್ ಮಾಡಿದ್ರಿ, ಫೋರ್ತ್ ಪ್ರಯಾರಿಟಿ ಆಗಿ ಮತ್ತೆ ವೆಟರ್ನರಿ ಆ್ಯಡ್ ಮಾಡಿದ್ರಿ. ಈ ರೀತಿ
ಎಲ್ಲ ಕೋರ್ಸ್ಗಳನ್ನು ಕೂಡ ನೀವು ನಿಮ್ಮ ಪ್ರಯಾರಿಟಿ ಪ್ರಕಾರ ಲಿಸ್ಟ್ ಮಾಡಿಕೊಂಡು ಆ್ಯಡ್ ಮಾಡಬೇಕಾಗತ್ತೆ. ನಂತರ ಆಪ್ಷನ್ ಎಂಟ್ರಿಗೆ ಲಿಸ್ಟ್ ಅನ್ನು ಯಾವ ರೀತಿ ಮಾಡಬೇಕು ಅಂತ ವಿಡಿಯೋನ ಆಲ್ರೆಡಿ ಮಾಡಿದ್ರೆ ಇದನ್ನ ಚೆಕ್ ಮಾಡಿದ್ರೆ ನಿಮಗೆ 100% ಹೆಲ್ಪ್ ಆಗುತ್ತೆ. ನಂತರ ಈ ವಿಡಿಯೋ ಕೂಡ ನಿಮ್ಗೆ ಹೆಲ್ಪ್ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅಂತ ತಿಳಿಸಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಿದ್ರೆ 4th ಪಾಯಿಂಟ್ ಏನು, ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದೇ ಸಲ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ನಿಮ್ಮ ಪ್ರಯಾರಿಟಿ ಪ್ರಕಾರ ಕೋರ್ಸಸ್ಗಳ ಹೆಸರನ್ನು ಕೂಡ ಒಂದೇ ಸಲ ಆ್ಯಡ್ ಮಾಡಿ ಕೇಳಿದವರಿಗೆ ತಿಳಿಸ್ಬೇಕಾಗತ್ತೆ. ಇದಿಷ್ಟೇ ಪಾಯಿಂಟ್, 4th ಪಾಯಿಂಟ್. ಈಗ 5th ಪಾಯಿಂಟ್ ಏನು ತಿಳ್ಕೊಳ್ಳೋದಾದ್ರೆ, ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರಲ್ಲ. ನೀವು ಎಷ್ಟು ಕಾಲೇಜ್ಗಳು ಎಷ್ಟು ಕೋರ್ಸ್ಗಳ ಹೆಸರನ್ನು ಬೇಕಿದ್ರೂ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಬಹುದು. ಆದರೆ ಈಗಾಗಲೇ ಹೇಳಿದೆ, ಪ್ರಿಯಾರಿಟಿ ಪ್ರಕಾರ ಆ್ಯಡ್ ಮಾಡಬೇಕು. ನಿಮ್ಮ ಫಸ್ಟ್ ಪ್ರಯಾರಿಟಿ ನಿಮಗೆ ತುಂಬ ಇಷ್ಟ ಇರುವಂತಹ ಕಾಲೇಜ್, ನಿಮಗೆ ತುಂಬ ಇಷ್ಟ ಇರುವಂತಹ ಕೋರ್ಸ್ ಆಗಿರಬೇಕು. ಅದರ ನಂತರ ಸೆಕೆಂಡ್ ಪ್ರಯಾರಿಟಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಫಸ್ಟ್ ಪ್ರಯಾರಿಟಿ ಗೊತ್ತಾಯ್ತಲ್ವಾ, ಅದು ನನಗೆ ತುಂಬ ಇಷ್ಟ ಇರುವಂತಹ ಕಾಲೇಜ್, ಅಲ್ಲೇ ಅಕಸ್ಮಾತ್ ಸಿಗದೆ ಇದ್ರೆ ಇದು ನನ್ನ ಸೆಕೆಂಡ್ ಪ್ರಯಾರಿಟಿ, ಅದು ನನಗೆ ಇಷ್ಟ ಇರುವಂತಹ ಕೋರ್ಸ್ ಅಥವಾ ಕಾಲೇಜ್. ಅದರ ನಂತರ ಥರ್ಡ್ ಪ್ರಯಾರಿಟಿ ಆಗಿ ಫಸ್ಟ್ ಪ್ರಯಾರಿಟಿ ಮತ್ತು ಸೆಕೆಂಡ್ ಪ್ರಯಾರಿಟಿ ಎರಡೂ ಸಿಗದೆ ಇದ್ರೆ ಇದು ನನ್ನ ಇಷ್ಟದ ಕಾಲೇಜ್ ಅಥವಾ ಇಷ್ಟ ಇರುವಂತಹ ಕೋರ್ಸ್, ಆ ರೀತಿ ಇರಬೇಕು. ಸರಿನಾ? ಅಂದರೆ ನಿಮ್ಮ ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿಗಿಂತ ತುಂಬ ಚೆನ್ನಾಗಿರಬೇಕು ನಿಮ್ಮ ಪ್ರಕಾರ. ಅದೇ ರೀತಿ ನಿಮ್ಮ ಸೆಕೆಂಡ್ ಪ್ರಯಾರಿಟಿ ಏನಿರುತ್ತೆ ಅದು ಥರ್ಡ್ ಪ್ರಯಾರಿಟಿಗಿಂತ ಚೆನ್ನಾಗಿರಬೇಕು. ಈ ರೀತಿ ಪ್ರಯಾರಿಟಿ ಲಿಸ್ಟನ್ನು ಆ್ಯಡ್ ಮಾಡಬೇಕು. ನಂತರ ಈಗಾಗಲೇ ಹೇಳಿದೆ ಯಾವುದೇ ಲಿಮಿಟ್ ಇರಲ್ಲ ಆಪ್ಷನ್ ಎಂಟ್ರಿ ಅಂತ, ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಹಾಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೋರ್ಸಸ್ಗಳ ಹೆಸರನ್ನು ಆ್ಯಡ್ ಮಾಡಬೇಕು. ಅದು ಕೂಡ ನಿಮ್ಮ ಪ್ರಯಾರಿಟಿ ಪ್ರಕಾರ ಎಲ್ಲ ತಿಳ್ಕೊಂಡೆ ಅದರ ನಂತರ ಆಪ್ಷನ್ ಎಂಟ್ರಿ ಮಾಡಿ. ಜಸ್ಟ್ ನನ್ನ ಫ್ರೆಂಡ್ ಯಾರೋ ಆ್ಯಡ್ ಮಾಡಿದ್ದಾರೆ ಈ ಕಾಲೇಜ್ ಹೆಸರನ್ನು, ಈ ಕೋರ್ಸ್ ಹೆಸರನ್ನು ನನ್ನ ಫ್ರೆಂಡ್ ಆ್ಯಡ್ ಮಾಡಿದರೆ ನಾನು ಕೂಡ ಆ್ಯಡ್ ಮಾಡಿಬಿಡ್ತೀನಿ, ಆ ರೀತಿ ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಯಾವುದೇ ಕಾಲೇಜ್ ಯಾವುದೇ ಕೋರ್ಸ್ ಆಗಿರಲಿ ಅದರ ಇನ್ಫಾರ್ಮೇಷನ್ ನಿಮ್ಗೆ ಸಿಗತ್ತೆ. ಗೂಗಲಲ್ಲಿ ಕಾಲೇಜ್ ಹೆಸರನ್ನು ಸರ್ಚ್ ಮಾಡಿ ಅಲ್ಲಿ ಆ ಕೋರ್ಸ್ ಹೇಗಿದೆ ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್, ಅದನ್ನ ಚೆಕ್ ಮಾಡಿ ಅದರ ನಂತರ ಆಪ್ಷನ್ ಎಂಟ್ರಿಗೆ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸರಿನಾ? ಈಗ ಒಮ್ಮೆ ಆಪ್ಷನ್ ಎಂಟ್ರಿ ಆಯಿತು ಅಂತ ಹೇಳಿದ್ರೆ, ಈಗ ಹಲವಾರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿರ್ತಾರೆ, ಹೊರಗಡೆ ಹೋಗಿರ್ತಾರೆ. ಅಕಸ್ಮಾತ್ ನೀವು ಈಗ ಆಪ್ಷನ್ ಎಂಟ್ರಿನೇ ಯಾವುದೋ ಬೇರೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಂತ ಹೇಳಿದ್ರೆ, ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿರುತ್ತೆ ಕಾಲೇಜ್ಗಳ ಲಿಸ್ಟ್, ಅದರ ಪ್ರಿಂಟ್ಔಟನ್ನು ತೆಗೆದುಕೊಳ್ಬೇಕು. ಅದನ್ನು ಮರೀದೆ ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ನಂತರ ಪ್ರಿಂಟ್ಔಟ್ ತೆಗೆದುಕೊಳ್ತೀರಾ, ಮನೆಗೆ ಬಂದುಬಿಡ್ತೀರಾ? ಹಾಗೆ ಮಾಡಬೇಡಿ. ಪ್ರಿಂಟ್ಔಟ್ ತೆಗೆದುಕೊಳ್ತೀರಾ, ಅದರ ನಂತರ ಲಾಗೌಟ್ ಆಗೋದು ಯಾವುದೇ ಕಾರಣಕ್ಕೂ ಮರಿದೆ ಆ ಒಂದು ವೆಬ್ಸೈಟಿಂದ ಲಾಗೌಟ್ ಆಗಬೇಕು. ಹಾಗೆ ಪಾಸ್ವರ್ಡನ್ನು ಸೇವ್ ಕೊಡಬೇಡಿ. ಸರಿನಾ? ನಂತರ ಇವಿಷ್ಟು ವಿಷಯಗಳಾಗಿತ್ತು ಕೌನ್ಸಿಲಿಂಗ್ ಬಗ್ಗೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ತಿಳಿಸಿ. ಇಲ್ದಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.